ಪ್ರೀತಿಯ ವಿದ್ಯಾರ್ಥಿಗಳೇ, ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 2 ಮಾರ್ಕ್ಸ್ ಕ್ವೆಶನನ್ನು ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ ನಾನು 5 ಮಾರ್ಕ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರೆಡ್ಯೂಸ್ಡ್ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ 5 ಮಾರ್ಕ್ಸಲ್ಲಿ. ಇವತ್ತು 2 ಮಾರ್ಕ್ಸ್ಗೆ ರೆಡ್ಯೂಸ್ಡ್ ಸಿಲೆಬಸ್ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡೋಣ. ಬೆಸ್ಟ್ ಪ್ರಾಕ್ಟೀಸಸ್ ಮೇಂಟೈನ್ ಸಪ್ರೇಟ್ 200 ಪೇಜಸ್ ಲಾಂಗ್ ನೋಟ್ಬುಕ್ನ ಮೇಂಟೈನ್ ಮಾಡಬೇಕಾಗುತ್ತೆ ನೀವು. ಮತ್ತು ಈ ವಿಡಿಯೋ ಕ್ವಾಲಿಟಿ ವ್ಯೂ ಬೇಕು ಅಂತಂದರೆ 240 ಪಿಕ್ಸೆಲ್ ಮೇಲೆ ನೀವು ಕ್ವಾಲಿಟಿ ವ್ಯೂ ಏನು ನೋಡ್ತೀರಾ 360 ಪಿಕ್ಸೆಲಲ್ಲಿ ನೋಡಿದ್ರೆ ಖಂಡಿತ ನನ್ನ ಜೊತೆಗೆ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ನೀವು ಕ್ವಶನ್ಸ್ ನಿಮಗೆ ಕಾಣಿಸುತ್ತೆ, ನೀವು ಅದ್ರ ಜೊತೆಗೆ ಒಂದು ರಫ್ ಶೀಟಲ್ಲಿ ಪ್ರಾಕ್ಟೀಸು ಅಥವಾ ಒಂದು ಲಾಂಗ್ ರೂಲ್ಡ್ ನೋಟ್ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇನ್ನೂ ಬೆಸ್ಟ್, ಅದು ರೆಕಾರ್ಡ್ ಆಗಿ ನಿಮಗೊಂದು ಉಳ್ಕೊಳ್ಳುತ್ತೆ. ಸೊ 2 ಮಾರ್ಕ್ಸನ್ನು ಆದಷ್ಟು ಬೇಗ ನಾವು ಸಾಲ್ವ್ ಮಾಡೋಣ. ನಾವು ರಿಟೈನ್ಡ್ ಪೋರ್ಷನಲ್ಲಿ ನಿಮಗೆ ಗೊತ್ತಿದೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸಲ್ಲಿ 5 ಮಾರ್ಕ್ಸ್ ಕ್ವೆಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸು ಎರಡೂ ಕ್ವೆಶನ್ಸು ನಾವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನು, ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ಸು ಮತ್ತು ಮ್ಯಾಕ್ಸಿಮಾ ಮಿನಿಮಾ ಈ ಕಾನ್ಸೆಪ್ಟ್ ರಿಲೇಟೆಡ್ಡು 2 ಮಾರ್ಕ್ಸು ಮತ್ತು 3 ಮಾರ್ಕ್ಸು ಬರುತ್ತೆ. ಸೊ ರೇಟ್ ಆಫ್ ಚೇಂಜ್ ಆಫ್ ಬಾಡೀಸು ಯೂಸ್ ಆಫ್ ಅಪ್ರಾಕ್ಸಿಮೇಷನ್ ಕಾನ್ಸೆಪ್ಟನ್ನ ಡಿಲೀಟ್ ಮಾಡಿದ್ದಾರೆ, ನೀವು ಅಪ್ರಾಕ್ಸಿಮೇಷನ್ನ ಓದೋ ಅವಶ್ಯಕತೆ ಇಲ್ಲ. ಫೈನ್. ಫಾರ್ಮುಲಾ ಲಿಸ್ಟು ಆಲ್ರೆಡಿ ನಿಮಗೆ ಗೊತ್ತಿದೆ. ಜಾಸ್ತಿ ಫಾರ್ಮುಲಾಸ್ ಇಲ್ಲಿ ಯೂಸ್ ಆಗೋದು x ಟು ದ ಪವರ್ n. ಡಿಫ್ರೆನ್ಸಿಯೇಷನ್ ಆಫ್ x ಟು ದ ಪವರ್ n ಏನಾಗುತ್ತೆ n ಇಂಟು x ಟು ದ ಪವರ್ n-1. ಇದನ್ನು ಬಹಳಷ್ಟು ನಾವು ಯೂಸ್ ಮಾಡ್ತೀವಿ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಗೊತ್ತಿದೆ ನಿಮಗೆ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು ಗೊತ್ತಿದೆ, ಇವೆಲ್ಲ ನಿಮಗೆ ಬಾಯ್ಪಾಠ ಆಗಿರಬೇಕು ಇಷ್ಟೊತ್ತಿಗಾಗಲೇ. ನಾವು ಕಂಟೆಂಟ್ ವೈಸಲ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಕಾನ್ಸೆಪ್ಟು, ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ಸು, ಮ್ಯಾಕ್ಸಿಮಾ ಮತ್ತು ಮಿನಿಮಾ ಕ್ವೆಶನ್ಸನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನಿಮಗೆ ಒಂದು ಫಂಕ್ಷನ್ಸ್ ಕೊಟ್ಟಿರ್ತಾರೆ ವಿಚ್ ಇಸ್ ಎ ಫಂಕ್ಷನ್ ವಿಚ್ ಇಸ್ ಕಂಟಿನ್ಯೂಯಸ್ ಇನ್ ಎ ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಇನ್ ದ ಗಿವನ್ ಇಂಟರ್ವಲ್ a, b. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಈಸ್ ಇನ್ಕ್ರೀಸಿಂಗ್. ಯಾವಾಗ ಇನ್ಕ್ರೀಸ್ ಆಗುತ್ತೆ? ಇಫ್ ದ ಫಸ್ಟ್ ಡಿರೈವೇಟಿವ್ ಈಸ್ ಗ್ರೇಟರ್ ದೆನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗಿಂಗ್ ಟು ದ ಇಂಟರ್ವಲ್ ಆದರೆ ದಿನ್ ವೇ ಸೇ ದಟ್ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಫಂಕ್ಷನ್ನು ಇನ್ಕ್ರೀಸ್ ಆಗ್ತಾ ಇದೆ, ಈ ಥರ ಇನ್ಕ್ರೀಸ್ ಆಗ್ತಾ ಇದೆ. ನೀವು ಹೇಗೆ x1 x2 x3 ವ್ಯಾಲ್ಯೂಸ್ ಕೊಡ್ತಾ ಹೋದಂಗೆ ಫಂಕ್ಷನ್ನು ಮೇಲೆ ಹೋಗ್ತಾ ಇದೆ ಅಂತ. ಸೊ ಅದೇ ಎಫ್ ಡ್ಯಾಶ್ ಆಫ್ ಎಕ್ಸು ಲೆಸ್ ದೆನ್ 0 ಆದರೆ ಫಾರ್ ಆಲ್ ಎಕ್ಸ್ ಬಿಲಾಂಗಿಂಗ್ ಟು a, b ವಿ ಸೇ ದಟ್ ದ ಫಂಕ್ಷನ್ ಈಸ್ ಡಿಕ್ರೀಸಿಂಗ್ ಅಂದರೆ ಹಾಗೆ ಎಕ್ಸ್ ವ್ಯಾಲ್ಯೂಸ್ ಕೊಡ್ತಾ ಇದ್ದಾಗ ಡಿಕ್ರೀಸ್ ಆಗ್ತಾ ಇದೆ ಅಂತ. ಸೊ ಫೈನ್. ಇದು ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್. ಇದನ್ನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಅದು ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ಕಾನ್ಸೆಪ್ಟನ್ನ ಜಾಸ್ತಿ ಎಲಾಬ್ರೇಟ್ ಮಾಡ್ತಾ ಇಲ್ಲ, ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅನ್ನೋ ವರ್ಡ್ ಯೂಸನ್ನು ಮಾಡ್ತಾರೆ. ಇನ್ನು ಟ್ಯಾಂಜೆಂಟ್ಸ್, ಯಾವುದೇ ಒಂದು ಕರ್ವ್ ಕೊಟ್ಟಾಗ ಆ ಕರ್ವ್ಗೆ ಟ್ಯಾಂಜೆಂಟ್ ಕಂಡುಹಿಡಬೇಕು ಅಂತಂದರೆ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಈಸ್ ಸ್ಲೋಪ್ ಆಫ್ ದ ಕರ್ವ್ ಕಂಡುಹಿಡ್ಕೊಳ್ಬೇಕು. ದಟ್ ಈಸ್ ನಥಿಂಗ್ ಬಟ್ dy/dx ಕೊಟ್ಟಾಗ y ಇದು ಪಾಯಿಂಟ್ ಕೊಟ್ಟಿದ್ದಾರೆ p ಆಫ್ x1, y1. ಆ ಪಾಯಿಂಟ್ ಹತ್ರ ಕಂಡುಹಿಡಬೇಕು ಅಂದರೆ y-y1 ಈಸ್ ಈಕ್ವಲ್ ಟು ಸ್ಲೋಪ್ ಅಂದರೆ ನಿಮಗೆ ಗೊತ್ತು m ಇಂಟು x - x1. ಇಲ್ಲಿ m ಅಂದರೆ ನಥಿಂಗ್ ಬಟ್ dy/dx. ಯು ಫೈಂಡ್ dy/dx ಆಟ್ ದಟ್ ಪಾಯಿಂಟ್, ಗಿವನ್ ಪಾಯಿಂಟ್. ಆ ಪಾಯಿಂಟ್ ವ್ಯಾಲ್ಯೂಸ್ ಹಾಕಿದ್ರೆ ನಿಮಗೊಂದು ನಂಬರ್ ಬರುತ್ತೆ, ಇಲ್ಲೊಂದು ನಂಬರ್ ಬರುತ್ತೆ, ಇಲ್ಲೊಂದು ವ್ಯಾಲ್ಯೂಸ್. ಸೊ ಯು ಗೆಟ್ ದ ಈಕ್ವೇಷನ್ ಆಫ್ ದ ಟ್ಯಾಂಜೆಂಟ್. ಒಂದು ಸ್ಟ್ರೇಟ್ ಲೈನ್ ಈಕ್ವೇಷನ್ ಬರುತ್ತೆ, y-y1 ಇಂಟು dy/dx ಇಂಟು x - x1 ಟ್ಯಾಂಜೆಂಟ್. ಅದೇ ನಾರ್ಮಲ್ ಬೇಕು ಅಂತಂದರೆ ಇದಕ್ಕೇ ರೆಸಿಪ್ರೋಕಲ್, ನೆಗೆಟಿವ್ ರೆಸಿಪ್ರೋಕಲ್ ತೊಗೊಳ್ಬೇಕು. ಈಗ ಟ್ಯಾಂಜೆಂಟ್ಗೆ ಸ್ಲೋಪ್ m ಆದರೆ ನಾರ್ಮಲ್ಗೆ ನೀವೇನು ಮಾಡ್ತೀರಾ -1/m. ಆ ವ್ಯಾಲ್ಯೂನ ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಈಕ್ವೇಷನ್ ಆಫ್ ದ ಲೈನ್ ಬರುತ್ತೆ. ಸೊ ನಾನು ತುಂಬ ಫಾಸ್ಟ್ ಇದ್ದೀನಿ ಅಂತ ಹೇಳ್ಕೊಂಡು ಹೋಗ್ಬಾರ್ದು. ಆಲ್ರೆಡಿ ನಿಮಗೆ ಟ್ಯಾಂಜೆಂಟ್ಸ್ ಈಕ್ವೇಷನ್ ಕಂಡುಹಿಡಿಯೋದು ಗೊತ್ತಿದೆ. y-y1 ಈಸ್ ಈಕ್ವಲ್ ಟು dy/dx at the point into x - x1. This is the equation of tangent. ಇದು ಟ್ಯಾಂಜೆಂಟು. ಬಟ್ ಬಹಳ ಸಲ ಬರೀ ಸ್ಲೋಪ್ ಮಾತ್ರ ಕೇಳಿದ್ದಾರೆ. dy/dx ಅಂದರೆ ಇಲ್ಲಿ ಸ್ಲೋಪ್ ಯಾವುದೋ ಒಂದು ಕೊಟ್ಟಿರೋಂಥ ಫಂಕ್ಷನ್ಗೆ. ಸೊ ಕ್ವಿಕ್ಕಾಗಿ ಈಗ ನಾವು ಎಕ್ಸಾಮ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಸ್ಕೇಲಾರ್ ಇದ್ದಾಗ ಮತ್ತು ಸಮ್ ಆರ್ ಡಿಫ್ರೆನ್ಸ್ ಇದ್ದಾಗ ಮತ್ತು ಪ್ರಾಡಕ್ಟ್ ರೂಲ್ ಇದ್ದಾಗ ಹೇಗೆ ಮಾಡ್ತೀರಾ ಮತ್ತು ಕೋಶಂಟ್ ರೂಲ್ ಇದ್ದಾಗ ಏನು ಮಾಡ್ತೀರಾ. ಸೊ ಇಷ್ಟು ಕಾನ್ಸೆಪ್ಟು ನಿಮಗೆ ಗೊತ್ತಿದೆ. ಕೋಶಂಟ್ ರೂಲ್ ಗೊತ್ತಿದೆಯಲ್ವಾ, v² v ಇಂಟು du/dx - u ಇಂಟು dv/dx. ಪ್ರಾಡಕ್ಟ್ ಬಂದಾಗ u v ಎರಡು ಫಂಕ್ಷನ್ ಬಂದಾಗ ಏನು ಮಾಡ್ತೀರಾ, ಫಸ್ಟ್ ಫಂಕ್ಷನ್ ಇಟ್ಕೊಳ್ತೀರಾ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಪ್ಲಸ್
ಸೆಕೆಂಡ್ ಫಂಕ್ಷನ್ನ ಇಟ್ಕೊಳ್ತೀರಾ, ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಆ ಥರ ಮಾಡುವಂಥ ಕಾನ್ಸೆಪ್ಟು. ಫೈನ್. ಈಗ ಫಸ್ಟ್ ಕ್ವೆಶನ್ನು ಸ್ಲೋ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಸ್ಟ್ರಿಕ್ಟ್ಲಿ, ವರ್ಡ್ ಸ್ಟ್ರಿಕ್ಟ್ಲಿ, ಇನ್ಕ್ರೀಸಿಂಗ್. ಸೊ ಸೊಲ್ಯೂಷನ್ನು 2 ಮಾರ್ಕ್ಸ್ ಕ್ವಶನ್ ಆದ್ದರಿಂದ 2 ಲೈನಲ್ಲಿ ಸಾಲ್ವ್ ಆಗುತ್ತೆ. ಕೊಟ್ಟಿರುವಂಥ ಫಂಕ್ಷನ್ನ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x² ಮೈನಸ್ 3x. ಕರೆಕ್ಟ್ ಅಲ್ವಾ? ಇನ್ಕ್ರೀಸಿಂಗ್ ಅಂದರೆ ಏನು ಮಾಡ್ತೀರಾ? ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? 4x ಮೈನಸ್ 3. x² ಡಿಫ್ರೆನ್ಸಿಯೇಷನ್ 2x ಆಗುತ್ತೆ. ಸೊ 4x. ಸೊ ಕ್ಲಿಯರ್ಲಿ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತಂದರೆ ಏನು ಮಾಡ್ತೀರಾ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಈ ವರ್ಡ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತಂದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0. 4x ಮೈನಸ್ 3 ಏನು ಮಾಡ್ತೀರಾ? ಗ್ರೇಟರ್ ದೆನ್ 0. ಸೊ ಆಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ಈಸ್ ಗ್ರೇಟರ್ ದೆನ್ 3 ಡಿವೈಡೆಡ್ ಬೈ 4. ಸೊ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಗ್ರೇಟರ್ ದೆನ್ 3/4 ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ದ ಇಂಟರ್ವಲ್ 3/4 ಅಂದರೆ 0.75. ಅಲ್ಲಿಂದ ಇನ್ಫಿನಿಟಿ. ಈಗ ನಂಬರ್ ಲೈನ್ ಪ್ರಕಾರ, ರಿಯಲ್ ನಂಬರ್ ಲೈನ್ ನೋಡಿದಾಗ ಇದು 0, 1, 2, 3 ಈ ಥರ ಹೋಗ್ತಾ ಹೋದಾಗ ಇನ್ಫೈನೈಟ್ ಅಂತ ಹೋದಾಗ 3/4 ಅಂದರೆ 0.75 ಅಂದರೆ ಇಲ್ಲಿಂದ ಇಲ್ಲಿಗೆ ಈ ಕಡೆಗೆ ಹೋಗಿದ ಎಲ್ಲ ವ್ಯಾಲ್ಯೂಸ್ಗೆ ಏನಾಗುತ್ತೆ ಫಂಕ್ಷನ್ನು? ದಟ್ ಈಸ್ ಎಕ್ಸ್ ಗ್ರೇಟರ್ ದೆನ್ 3/4 ಅಂತ ಕೊಟ್ಟಿರೋದು. ಈ ವ್ಯಾಲ್ಯೂಸ್ಗೆಲ್ಲನೂ ಇಷ್ಟು ಆನ್ಸರ್ ಬರೆದ್ರೆ ಸಾಕು. ಇಂಟರ್ವಲ್ ಕಂಡುಹಿಡಿಯಿರಿ ಅಂತಂದಿದ್ದಾರೆ, ಇಂಟರ್ವಲ್ನ ಕಂಡುಹಿಡಿದಿರ. 2 ಮಾರ್ಕ್ಸ್. ಇಷ್ಟಿಗೆ ಸ್ಟಾಪ್, ಇಲ್ಲಿಗೆ ಸ್ಟಾಪ್. ನೋಡಿ ಅರ್ಥ ಆಯ್ತಾ? ಫಂಕ್ಷನ್ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಸಿಂಪಲ್ ಫಂಕ್ಷನ್ಸ್ ಕೊಟ್ಟಿರ್ತಾರೆ ಯಾವಾಗಲೂ 2x² ಮೈನಸ್ 3x ಅಥವಾ e⁻x. ಇಂಥ ಸಿಂಪಲ್ ಫಂಕ್ಷನ್ಸ್ ಇರುತ್ತೆ, ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡೋವಂಥ ಫಂಕ್ಷನ್ಸ್ ಇರುತ್ತೆ. 2 ಮಾರ್ಕ್ಸ್ನ ಪ್ರತಿಯೊಬ್ಬರು ಸ್ಕೋರ್ ಮಾಡ್ಕೊಳ್ಬೋದು. ಎಕ್ಸ್ಪೆಷಲಿ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಆದರೆ ಈ ಥರ ಟೈಪ್ ಕ್ವೆಶನ್ಸನ್ನು ನಾವು ಎಕ್ಸಾಮಲ್ಲಿ ಕೇಳಿರೋವಂಥದ್ದು. ಅದು ಜೂನ್ 2016, ಜೂನ್ 2019 ಕೇಳಿರೋದು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ನೋಡಿ ಅರ್ಥ ಆಯ್ತಾ? ಇಂಟರ್ವಲ್ ಕಂಡಿಡಿದ 3/4 ಇನ್ಫಿನಿಟಿ. ಈ ಇಂಟರ್ವಲಲ್ಲಿ ಫಂಕ್ಷನ್ನು ಇನ್ಕ್ರೀಸ್ ಆಗ್ತಾ ಇದೆ ಅಂತ, ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಸೊ ಏನು ಗೊತ್ತಿರಬೇಕು ನಿಮಗೆ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತಂದರೆ ಇಟ್ಸ್ ಡಿರೈವೇಟಿವ್ ಮಸ್ಟ್ ಬಿ ಗ್ರೇಟರ್ ದೆನ್ 0. ಗ್ರೇಟರ್ ದೆನ್ 0 ಮತ್ತು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿರಿ. ನೋಡಿ ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣವಾ? ಫೈನ್. ಫೈಂಡ್ ದ ಇಂಟರ್ವಲ್ ಇನ್ ವಿಚ್ x² e⁻x ಈಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್. ಈ ಕ್ವೆಶನ್ಸು ತುಂಬ ರೇರು. ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿಲ್ಲ, ಒಂದು ಸೆಕೆಂಡ್ ಸೆಟ್ ಪೇಪರ್ ಅಂತ ಬರುತ್ತೆ, ಅದರಲ್ಲಿ ಕೇಳಿರೋಂಥ ಕ್ವೆಶನ್ನು. ಇದನ್ನು ಮಾಡೋಣ ನಾವು ಈಸಿಯಾಗಿ. y x² e⁻x. ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ dy ಬೈ dx. ಇಲ್ಲಿ 2 ಫಂಕ್ಷನ್ ಇದೆ. x² ಅನ್ನೋ ಫಸ್ಟ್ ಫಂಕ್ಷನ್, e⁻x ಸೆಕೆಂಡ್ ಫಂಕ್ಷನ್. x² ಆಗಿ ಇಡ್ತೀರಾ. ಡಿಫ್ರೆನ್ಸಿಯೇಷನ್ ಆಫ್ e⁻x ಇಸ್ ಮೈನಸ್ e⁻x ಪ್ಲಸ್ e⁻x ಆಗೇ ಇರ್ತೀರಾ. ಡಿಫ್ರೆನ್ಸಿಯೇಷನ್ ಆಫ್ x² ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x. ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಪ್ರಾಡಕ್ಟ್ ರೂಲ್ ನಿಮ್ಗೆ ಗೊತ್ತಿದೆಯಲ್ವಾ? ಪ್ರಾಡಕ್ಟ್ ರೂಲ್ನ ಯೂಸ್ ಮಾಡಬೇಕು. ನಾವು ಏನು ಕಾಮನ್ ಇದೆ ಇಲ್ಲಿ? e⁻x ನಾನು ಕಾಮನ್ ತೊಗೊಳ್ತೀನಿ. ಉಳ್ಕೊಳ್ಳೋದೇನು? ಪಾಸಿಟಿವ್ 2x ಇದೆ. ಇಲ್ಲಿ ಉಳ್ಕೊಳ್ಳೋದೇನು? -x². ನೆಗೆಟಿವ್ ನಂಬರ್ ಸೆಕೆಂಡ್ ಬರಿತೀನಿ. ಕರೆಕ್ಟ್ ಅಲ್ವಾ? ಈಗ ಫ್ಯಾಕ್ಟರ್ ವೈಸ್ ಮಾಡೋಣ. e⁻x ಇಲ್ಲಿ ಕಾಮನ್ ಏನು ತೊಗೊಳ್ಬೋದು? x ಕಾಮನ್ ತೊಗೊಳ್ಬೋದು. ಸೊ ಉಳ್ಕೊಳ್ಳೋದೇನು? 2 - x. ಸೊ dy ಬೈ dx. ದಿಸ್ ಇಸ್ dy ಬೈ dx. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಏನರ್ಥ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಏನು? ಡಿರೈವೇಟಿವ್ ಈಸ್ ಗ್ರೇಟರ್ ದೆನ್ 0. ಡಿರೈವೇಟಿವ್ ಈಸ್ ಗ್ರೇಟರ್ ದೆನ್ 0. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅನ್ನೋ ವರ್ಡ್ ಇದೆ. ಇನ್ಕ್ರೀಸಿಂಗ್ ಫಂಕ್ಷನ್ ಅಥವಾ ಇನ್ಕ್ರೀಸಿಂಗ್ ಫಂಕ್ಷನ್. ಸೊ dy ಬೈ dx ಗ್ರೇಟರ್ ದೆನ್ 0 ಅಥವಾ ಸ್ಟ್ರಿಕ್ಟ್ಲಿ ಅನ್ನೋದ್ರ ಪರವಾಗಿಲ್ಲ. ಇನ್ಕ್ರೀಸಿಂಗ್ ಫಂಕ್ಷನ್ ಇಸ್ ಡಿಫಾಲ್ಟ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ನೀವು ತೊಗೊಂಡಾಗ ಗ್ರೇಟರ್ ದೆನ್ 0, dy ಬೈ dx ಗ್ರೇಟರ್ ದೆನ್ 0 ಮಾಡ್ತೀರಾ.
Now e to the power of minus x into x 2 minus x should be positive greater than 0. E to the power minus x is a positive, x should be positive, x is greater than 0, and 2 minus x also should be greater than 0. x is greater than 0, 2 minus x greater than 0 ಅಂದರೆ x ವ್ಯಾಲ್ಯೂ ಏನಾಗಿರಬೇಕು, x ವ್ಯಾಲ್ಯೂ ಶುಡ್ ಲೆಸ್ ದ್ಯಾನ್ 2. ದ ವ್ಯಾಲ್ಯೂ ಆಫ್ x ನೋಡಿ 2 ಮೈನಸ್ ಎಕ್ಸ್ ಗ್ರೇಟರ್ ದನ್ ಪಾಸಿಟಿವ್ ಆಗಿರಬೇಕು ಅಂತಂದರೆ ಎಕ್ಸು 2ಗಿನ ಕಡಿಮೆ ಇರಬೇಕು. ಕರೆಕ್ಟ್ ಅಲ್ವಾ, ಲಾಜಿಕ್ ಅಲ್ವಾ. 2 ಇಲ್ಲಿ ಎಕ್ಸ್ ಜಾಗದಲ್ಲಿ ಯಾವ ನಂಬರ್ ಹಾಕಿದ್ರೆ ಗ್ರೇಟರ್ ದೆನ್ 0 ಆಗುತ್ತೆ, ನೀವು 1 ಹಾಕಿದ್ರೆ 0 ಆಗುತ್ತೆ, ಗ್ರೇಟರ್ ದೆನ್ ಪಾಸಿಟಿವ್ ಆಗುತ್ತೆ. ಸೊ 2ಗಿನ ಕಡಿಮೆ ಹಾಕಬೇಕು, 1.9 ಹಾಕಿದ್ರೆ ಹಾಕ್ಬೋದು. ಸೊ ಅದರಿಂದ ಎಕ್ಸ್ ಇಸ್ ಲೆಸ್ ದೆನ್ 2. ಅರ್ಥ ಆಯ್ತಾ ಇದು? ಸೊ ಬಿಡ್ಸ್ ಎಲ್ಲ ಹೇಳ್ತಾ ಇಲ್ಲ, ಜಸ್ಟ್ ಜನರಲ್ ಅನಲೈಸೇಷನ್ ಪ್ರಕಾರ ಎಕ್ಸ್ ಇಸ್ ಲೆಸ್ಸರ್ ದೆನ್ 0, ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 0. ನೋಡಿ ಈ ಪಾಯಿಂಟ್ ಪ್ರಕಾರ x should be greater than 0 and it should be less than 2. ಎರಡು ಕಂಡೀಷನ್ ಪ್ರಕಾರ what you can conclude is x belongs to the interval 0ಕಿನ ಜಾಸ್ತಿ 2ಗಿನ ಕಡಿಮೆ ಅಂದರೆ 0 ಮತ್ತು 2 ಒಳಗಡೆ ಇರಬೇಕು. ದಿಸ್ ಇಸ್ ದ ಇಂಟರ್ವಲ್. ನೋಡಿ ಅರ್ಥ ಆಯ್ತಾ? ಯಾವ ಇಂಟರ್ವಲಲ್ಲಿ ಫಂಕ್ಷನ್ನು ಇನ್ಕ್ರೀಸಿಂಗ್ ಅಂತ ಕೇಳಿದ್ದಾರೆ, ಫಸ್ಟು ಡಿಫ್ರೆನ್ಷಿಯೇಟ್ ಮಾಡೋಕಂದೆ ಗ್ರೇಟರ್ ದೆನ್ 0 ಕಂಡೀಷನ್ ತೊಗೊಳ್ತೀನಿ. ಗ್ರೇಟರ್ ದೆನ್ 0 ಕಂಡೀಷನ್ ಇ ಟು ದ ಪವರ್ ಮೈನಸ್ ಎಕ್ಸ್ ಅನ್ನೋದು ಪಾಸಿಟಿವ್, ಆಲ್ವೇಸ್ ಪಾಸಿಟಿವ್ ಅದು. ಯಾಕಂದರೆ ನೀವು ಎಕ್ಸ್ ಜಾಗದಲ್ಲಿ ನೀವು ಏನೇ ಕೊಟ್ಟರು ಕೂಡ ಅಲ್ಲಿ ಪಾಸಿಟಿವ್ ಆಗುತ್ತೆ. ಇ ಟು ದ ಪವರ್ ಆಫ್ ಮೈನಸ್ ಎಕ್ಸು. ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 0, 2 ಮೈನಸ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 0. ಸೊ ಆಬ್ವಿಯಸ್ಲಿ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಆಯಿತು. 2 ಮೈನಸ್ ಎಕ್ಸ್ ಗ್ರೇಟರ್ ದೆನ್ 0 ಅಂದರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಶುಡ್ ಬಿ ಲೆಸ್ ದೆನ್ 0. ಈ ಪಾಯಿಂಟಿಂದ ಎಕ್ಸ್ ಇಸ್ ಲೆಸ್ ದೆನ್ 2. ಎಕ್ಸ್ ಇಸ್ ಲೆಸ್ ದೆನ್ 2 ಗ್ರೇಟರ್ ದೆನ್ 0. ಹಂಗಾದ್ರೆ ಏನಾಗಬೇಕು, 0 ಮತ್ತು 2 ನಡುವೆ ಇರಬೇಕು. ವ್ಯಾಲ್ಯೂಸ್ ಏನಿರಬೇಕು, 0 ಮತ್ತು 2 ಒಳಗಡೆ ಇರಬೇಕು. ಇಲ್ಲಿದೆ ನಿಮ್ಮ ಎಕ್ಸ್ ವ್ಯಾಲ್ಯೂಸು. ಸೊ ಇಂಟರ್ವಲ್ ಕಂಡಿಡಿದೆ. ನೋಡಿ ಗೊತ್ತಾಯ್ತಾ? ಸೊ ದಿಸ್ ಈಸ್ 2 ಮಾರ್ಕ್ಸ್ ಕ್ವಶನ್. ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ 1 ಮಾರ್ಕ್ ಇರುತ್ತೆ, ಇಂಟರ್ವಲ್ ಕಂಡಿಡಿಯೋದಕ್ಕೆ 1 ಮಾರ್ಕ್ ಇರುತ್ತೆ. ಫೈನ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಫೈನ್ ದ ಇಂಟರ್ವಲ್. ನಾನು ಪ್ರತಿ ಪ್ರಾಬ್ಲಮ್ ಕೂಡ ಇಂಟರ್ವಲ್ ಕಂಡಿಡಿಯುವಂಥದ್ದು. ಇಲ್ಲಿ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ಫಂಕ್ಷನ್ ಬರ್ಕೊಳ್ಳಿ, ಎಫ್ ಆಫ್ ಎಕ್ಸ್. ನೀವು ಸೊಲ್ಯೂಷನ್ ಅಂತ ಬರೆಯುವಾಗ ಈಸಿಯಾಗಿ ಮಾಡಬೇಕು ಅಂತಂದಾಗ ಏನು ಮಾಡಬೇಕಂದ್ರೆ ಫಂಕ್ಷನ್ ಬರ್ಕೊಳ್ಬೇಕು. ಎಫ್ ಆಫ್ ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 6 ಡಿಫ್ರೆನ್ಷಿಯೇಟ್ ಮಾಡಿ 2x ಮೈನಸ್ 4 ಏನಾಗಬೇಕು, ಸ್ಟ್ರಿಕ್ಟ್ಲಿ ಅಥವಾ ಡಿಕ್ರೀಸಿಂಗ್ ಅಂದಾಗ ಏನಾಗ್ತೀರಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿರೈವೇಟಿವ್ ಶುಡ್ ಬಿ ಲೆಸ್ ದೆನ್ 0. ಸ್ಟ್ರಿಕ್ಟ್ಲಿ ಯೂಸ್ ಮಾಡಲಿ ಬಿಡಲಿ, ನೀವು ಲೆಸ್ ದೆನ್ನೇ ಹಾಕ್ಕೊಳ್ಳಿ. ನೀವು ಕಾನ್ಸೆಪ್ಟ್ ವೈಸು ತುಂಬ ಡೀಟೇಲಾಗಿ ಕಾನ್ಸೆಪ್ಟ್ ಬೇಕು ಅಂತಂದರೆ ನೀವು ಟೆಕ್ಸ್ಟ್ ಬುಕ್ನ ನೋಡಿ. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂದರೆ ಏನು, ಡಿಕ್ರೀಸಿಂಗ್ ಫಂಕ್ಷನ್ ಅಂದರೆ ಏನು, ನಾನ್ ಡಿಕ್ರೀಸಿಂಗ್ ಫಂಕ್ಷನ್ ಅಂದರೆ ಏನು, ಈ ಕಾನ್ಸೆಪ್ಟ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನಾವು ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ 2x ಮೈನಸ್ 4 ಲೆಸ್ ದೆನ್ 0. 2x ಲೆಸ್ ದೆನ್ 4 ಆಗುತ್ತೆ. x ಶುಡ್ ಬಿ ಲೆಸ್ ದೆನ್ 2. 4 ಡಿವೈಡೆಡ್ ಬೈ 2 ಅಂದರೆ 2ಗಿನ ಕಡಿಮೆ ಇರಬೇಕು. ಫಾರ್ ಆಲ್ ದ ಇಂಟರ್ವಲ್ಸ್ ಎಕ್ಸ್ ಬಿಲಾಂಗಿಂಗ್ ಟು 2ಗಿನ ಕೆಳಗಡೆ ಮೈನಸ್ ಇನ್ಫಿನಿಟಿ ತನಕ ಹೋಗ್ಬೋದು. ಸೊ ದಿಸ್ ಈಸ್ ದ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಕಾಮ 2. ಈ ಇಂಟರ್ವಲ್ ಒಳಗಡೆ ಯಾವುದೇ ವ್ಯಾಲ್ಯೂಸ್ ಕೊಟ್ಟರು ಫಂಕ್ಷನ್ ಈಸ್ ಡಿಕ್ರೀಸಿಂಗ್. ದಿಸ್ ಇಸ್ ದ ಇಂಟರ್ವಲ್ ವೇರ್ ದ ಫಂಕ್ಷನ್ ಈಸ್ ಡಿಕ್ರೀಸಿಂಗ್ ಅಂತ ಕೇಳಿದ್ದಾರೆ. ಸೊ ಎಲ್ಲರಿಗೂ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ, ಡಿಕ್ರೀಸಿಂಗ್. ಸೊ ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ನಾವು ಫೈಂಡ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಕೊಟ್ಟಿದ್ದಾರೆ. ನಾವು ಸ್ಲೋಪ್ ಕಂಡುಹಿಡಿಬೇಕು. ಅಟ್ ಎಕ್ಸ್ ಈಸ್ ಈಕ್ವಲ್ ಟು 10, ವೈ ಈಸ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ 2. ಸೊಲ್ಯೂಷನ್ ನೀವೇನು ಮಾಡ್ತೀರಾ, ಸ್ಲೋಪ್ ಅಂದರೆ ನಥಿಂಗ್ ಬಟ್ dy ಬೈ ಡಿ ಎಕ್ಸ್. ಫೈನ್ dy ಬೈ ಡಿ ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. dy ಬೈ ಡಿ ಎಕ್ಸ್ ಡಿನಾಮಿನೇಟರ್ ಸ್ಕ್ವಯರ್ ಮಾಡ್ತೀರಾ, ಎಕ್ಸ್ ಮೈನಸ್ 2. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಮೈನಸ್ 1 ಅಂದರೆ ಇದನ್ನು ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಮೈನಸ್ 1ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0. ಈಗ ಎಕ್ಸ್ ಮೈನಸ್ 1 ಬರ್ಕೊಳ್ಳಿ, ಎಕ್ಸ್ ಮೈನಸ್ 2ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ
ಇಲ್ಲಿ ನ್ಯೂಮರೇಟರ್ ಏನಾಗುತ್ತೆ ಎಕ್ಸ್ ಮೈನಸ್ 2 ಮೈನಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ಸ್. ದ ಆನ್ಸರ್ ಈಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್. ಇದು dy ಬೈ ಡಿ ಎಕ್ಸ್. ಈಗೇನು ಮಾಡಬೇಕು ನೀವು ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 10. ಸೊ ಯುವರ್ dy ಬೈ ಡಿಫ್ರೆನ್ಷಿಯೇಟ್ ವ್ಯಾಲ್ಯೂ at x is equal to 10 minus 1 divided by 10 minus 2 whole square. 10 minus 2 that is minus 8 ಬರುತ್ತೆ. 8ನ ಸ್ಕ್ವೇರ್ ಮಾಡಿದ್ರೆ 1 divided by 64. ಸೊ ನಿಮಗೆ dy ಬೈ ಡಿ ಎಕ್ಸ್ ಕಂಡು ಹಿಡಿತೀರಾ ನೀವು, ಜೊತೆಗೆ ಏನು ಮಾಡ್ತೀರಾ dy ಬೈ ಡಿ ಎಕ್ಸ್ ಕಂಡು ಹಿಡಿದು ಎಕ್ಸ್ ಜಾಗದಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ದ ಆನ್ಸರ್ ಈಸ್ ಮೈನಸ್ 1 ಬೈ 64 dy ಬೈ ಡಿ ಎಕ್ಸ್ at x is equal to 10. ಮಾರ್ಚ್ 2015 ಕೇಳಿರೋಂಥ ಕ್ವೆಶನ್ನು. ಯು ಬೈ ವಿ ಫಾರ್ಮ್ಯಾಟಲ್ಲಿ ಮಾಡಬೇಕಾಗುತ್ತೆ. ಡಿನಾಮಿನೇಟರ್ ಸ್ಕ್ವಯರ್ ವಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ದ ಡಿನಾಮಿನೇಟರ್ ಮಾಡ್ತೀರಾ. ಡಿ ವೈ ಬೈ ಡಿ ಎಕ್ಸ್ ಬಂತು 1 ಮಾರ್ಕು. ಎಕ್ಸ್ ಜಾಗದಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಮೈನಸ್ 1 ಬೈ 64 ಬಂತು, ಇನ್ನೊಂದು ಮಾರ್ಕು. 2 ಮಾರ್ಕ್ಸ್ ಕ್ವೆಶನ್. ಫೈನ್. ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್ at which the tangents are parallel to the x axis ಅಂತ ಕೊಟ್ಟಿದ್ದಾನೆ. ಈ ಕರ್ವ್ ನಿಮಗೆ ಗೊತ್ತಿದೆ, ಇದು ವಾಟ್ ಕರ್ವ್ ಇಟ್ ಡಸ್ ರೆಪ್ರೆಸೆಂಟ್ಸ್? ಡೆಫಿನೆಟ್ಲಿ ಇಟ್ ರೆಪ್ರೆಸೆಂಟ್ಸ್ ಅನ್ ಎಲಿಪ್ಸ್. ಫೈನ್. ನಾವು ಏನು ಮಾಡಬೇಕು, ಅವ್ರೇನು ಕೇಳ್ತಾ ಇದ್ದಾರೆ, ಕರ್ವ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಟ್ಯಾಂಜೆಂಟ್ಸ್. ಡಯಾಗ್ರಾಮ್ ಎಲ್ಲ ಬೇಕಾಗಿಲ್ಲ. ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ಅಂತಂದರೆ ಇಟ್ಸ್ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. dy ಬೈ ಡಿ ಎಕ್ಸ್ is equal to 0. First point. Why? The reason is parallel to x axis. Slope is 0. Slope is 0. dy by dx ಬಂತು. ನನಗೀಗ ಪಾಯಿಂಟ್ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಯಾವ ಪಾಯಿಂಟು? ಈ ಪಾಯಿಂಟನ್ನು ಕಂಡುಹಿಡಬೇಕು. ಈ ಪಾಯಿಂಟ್ ಕಂಡುಹಿಡಿದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನೋಡ್ಬೋದು, ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ, ವೈ ವ್ಯಾಲ್ಯೂಸ್ ಬರಬೇಕು. ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ, 2 ವೈ ವ್ಯಾಲ್ಯೂಸ್ ಬರಬೇಕು. ಸೊ ಜಸ್ಟ್ ಕೊಟ್ಟಿರೋಂಥ ಕರ್ವ್ನ ಡಿಫ್ರೆನ್ಷಿಯೇಟ್ ಮಾಡೋಣ. ಎಕ್ಸ್ ಸ್ಕ್ವಯರ್ ಬೈ 4 ಪ್ಲಸ್ ವೈ ಸ್ಕ್ವಯರ್ ಬೈ 25 ಈಸ್ ಈಕ್ವಲ್ ಟು 1. ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, 2x ಬೈ 4 ಪ್ಲಸ್ 2 ಟೈಮ್ಸ್ ವೈ ಸ್ಕ್ವಯರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಟೈಮ್ಸ್ ವೈ ಇಂಟು y1 ಡಿವೈಡೆಡ್ ಬೈ 25 ಈಸ್ ಈಕ್ವಲ್ ಟು 1. ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0. ನಾವು y1 ಜಾಗದಲ್ಲಿ 0 ಹಾಕಬೇಕಾಗುತ್ತೆ. y1 ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ, x ಈಸ್ ಈಕ್ವಲ್ ಟು 0 ಬರುತ್ತೆ. Put y1 is equal to 0. y1 is equal to 0. This implies that x is equal to 0. y1 0 ಹಾಕಿದ್ರೆ ಏನೋ 0 ಆಗುತ್ತೆ. ಇದು ಕಂಪ್ಲೀಟ್ ವ್ಯಾಲ್ಯೂ ಟರ್ಮ್ ಹೋಗುತ್ತೆ. 2x by 4 is equal to 0. Therefore x is equal to 0 ಬಂತು. x 0 ಬಂದರೆ ಫ್ರಮ್ 2 ಈಕ್ವೇಷನ್ ತೊಗೊಳ್ಳಿ. 0 by 4 ಪ್ಲಸ್ y ಸ್ಕ್ವಯರ್ by 25 is equal to 1. So y square is equal to 25. So this implies that y is equal to plus or minus 5. 2 ಪಾಯಿಂಟ್ಸ್ ಕೇಳಿದ್ರು. 2 ಪಾಯಿಂಟ್ಸ್ ಯಾವುದಪ್ಪ ಅಂತಂದರೆ x ವ್ಯಾಲ್ಯೂ 0, ಒಂದು 5, ಇನ್ನೊಂದು x ವ್ಯಾಲ್ಯೂ 0, ಇನ್ನೊಂದು -5. ನಿಮಗೆ ಆಗಲೇ ಹೇಳಿದ್ನಲ್ಲ, ಈ ಡಯಾಗ್ರಾಮ್ ಎಲ್ಲ ಬೇಕಾಗಿಲ್ಲ, ನಿಮ್ಮ ಅನಲೈಸೇಷನ್ಗೆ ಹೇಳ್ತಿದ್ದೀನಿ. ಒಂದು 5, ಇನ್ನೊಂದು -5. ನೋಡಿ ಅರ್ಥ ಆಯ್ತಾ? ಡಯಾಗ್ರಾಮ್ ಎಲ್ಲ ಬೇಕಾಗಿಲ್ಲ. ಜಸ್ಟ್ dy by dx, ಫಸ್ಟ್ ಪಾಯಿಂಟು dy by dx 0 ತೊಗೋಬೇಕು. ಯಾಕೆ ತೊಗೋಬೇಕು? ಬಿಕಾಸ್ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದರೆ ಸ್ಲೋಪ್ ಈಸ್ 0. ನಾವು ಡಿಫ್ರೆನ್ಷಿಯೇಟ್ y1 0 ಆಗುತ್ತೆ, ಅದರಿಂದ ಇದು ಕಂಪ್ಲೀಟ್ ಟರ್ಮ್ ಹೊಟ್ಟೋಗುತ್ತೆ. ಎಕ್ಸ್ ವ್ಯಾಲ್ಯೂ 0 ಬರುತ್ತೆ. ಎಕ್ಸ್ ವ್ಯಾಲ್ಯೂ 0ನ ಸಬ್ಸ್ಟಿಟ್ಯೂಟ್ ಮಾಡಿ ಕೊಟ್ಟಿರೋಂಥ ಕರ್ವಲ್ಲಿ ನಿಮಗೆ y ವ್ಯಾಲ್ಯೂ ಬರುತ್ತೆ. y ವ್ಯಾಲ್ಯೂ ಈಸ್ ಪ್ಲಸ್ ಆರ್ ಮೈನಸ್ 5. ನೋಡಿ ಅರ್ಥ ಆಗಿದೆ ಅಂತ ನಿಮಗೆ. ಸಿಂಪಲ್ ಸ್ಟೆಪ್ಸಲ್ಲಿ 2 ಮಾರ್ಕ್ಸ್ ಕ್ವಶನ್ನು. ಪಾಯಿಂಟ್ ಕಂಡುಹಿಡಿಯೋದಕ್ಕೆ 1 ಮಾರ್ಕು, ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ 1 ಮಾರ್ಕು. ಈ ಡಿಫ್ರೆನ್ಷಿಯೇಟ್ಗೆ 1 ಮಾರ್ಕ್ ಇರುತ್ತೆ. ಫೈನ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದು ಜೂನ್ 2017 ಕೇಳಿರೋಂಥದ್ದು. ನಾನು ರೆಡ್ಯೂಸ್ಡ್ ಸಿಲೆಬಸ್ಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಫೈಂಡ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್. ಸ್ಲೋಪ್ ಅಂದರೆ ವೆರಿ ಸಿಂಪಲ್. ವೈ ಕೊಟ್ಟಿದ್ದಾರೆ, ವೈ ಏನಿಲ್ಲ, ಡಿಫ್ರೆನ್ಷಿಯೇಟ್ ಮಾಡಿ. dy ಬೈ ಡಿ ಎಕ್ಸ್ 3x ಸ್ಕ್ವಯರ್ ಮೈನಸ್ 1. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು, ಅಥವಾ dy ಬೈ ಡಿ ಎಕ್ಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು, ಸಿಂಪಲ್, ಎಕ್ಸ್ ಈಸ್ ಈಕ್ವಲ್ ಟು 2. 3 2 ಸ್ಕ್ವಯರ್ ಮೈನಸ್ 1. 2 ಸ್ಕ್ವಯರ್ 4, 4 3 12, 12 minus 1
11 ಆಗುತ್ತೆ. ಸೊ ಫೈನ್, ಸಿಂಪಲ್ ಕ್ವಶನ್, ಮಾರ್ಚ್ 2018 ಕೇಳಿರುವಂಥದ್ದು. ಸ್ಲೋಪ್ ಕಂಡುಹಿಡಿದು ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿ ಪಾಯಿಂಟ್ ಎಕ್ಸ್ ಜಾಗದಲ್ಲಿ ಆ ನಂಬರ್ನ ಹಾಕಿ. ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಫೈನ್. ಫೈನ್ ದ ಸ್ಲೋಪ್ ಆಫ್ ದ ನಾರ್ಮಲ್ ಕೇಳಿದ್ದಾರೆ. ಸ್ಲೋಪ್ ಆಫ್ ದ ನಾರ್ಮಲ್ ಅಂದರೆ ಏನಿಲ್ಲ, ನೀವು ಸ್ಲೋಪ್ ಕಂಡುಹಿಡಿ, ಅದೇ ನೆಗೆಟಿವ್ ರೆಸಿಪ್ರೋಕಲ್ ತೊಗೊಳ್ಳಿ. ಸೊ ವೈ ಕೊಟ್ಟಿದ್ದಾರೆ, now y is equal to 2x square plus 2x square plus 3 sin x, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ ಮಾಡಿ, ಸ್ಲೋಪ್ ಕೇಳಿರೋದು ಡಿಫ್ರೆನ್ಷಿಯೇಟ್ ಮಾಡಿ, dy by dx, 2x square ಕೊಟ್ಟಿರೋದು, ಸೊ 4x ಆಗುತ್ತೆ, ಪ್ಲಸ್ 3 times cos x ಆಗುತ್ತೆ, dy by dx at x is equal to 0, 0 ಹಾಕಿದ್ರೆ 3 times cos 0, that is nothing but cos 0 is 1, so dy by dx ಬಂತು. ನಾರ್ಮಲ್ ಕೊಟ್ಟಿದ್ದು, ಸ್ಲೋಪ್ ಆಫ್ ನಾರ್ಮಲ್ is equal to -1 by dy by dx, ಅದೇನು ಬಂದಿದೆಯೋ ನೆಗೆಟಿವ್ ರೆಸಿಪ್ರೋಕಲ್ ತಗೊಳ್ಬೇಕು. ಸೊ ಆಬ್ವಿಯಸ್ಲಿ -1 by 3, ದಿಸ್ ಈಸ್ ದ ಸ್ಲೋಪ್ ಆಫ್ ದ ನಾರ್ಮಲ್, ಇದು ಸ್ಲೋಪ್ ಆಫ್ ನಾರ್ಮಲ್. ನೋಡಿ ಎಲ್ರಿಗೂ ಅರ್ಥ ಆಗಿದೆಯಾ? -1 by 3. ಸೊ ಮಾರ್ಚ್ 2019 ಇದು ಸೆಕೆಂಡ್ ಸೆಟ್ ಆಫ್ ಪೇಪರಲ್ಲಿ ಕೇಳಿರುವಂಥ ಕ್ವೆಶನ್ಸು. ಸೊ ಫೈನ್ ದ ಇಂಟರ್ವಲ್ ಈಸ್ ಆಲ್ರೆಡಿ ಮಾಡಾಗಿದೆ, ನಿಮಗೆ ಗೊತ್ತಿದೆ, ಈ ಪ್ರಾಬ್ಲಮ್ನ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ. ಮಾರ್ಚ್ 2020 ಕೇಳಿರೋವಂಥದ್ದು. ಡಿಕ್ರೀಸಿಂಗ್ ಏನು ಮಾಡ್ತೀರಾ? ಡಿಫ್ರೆನ್ಷಿಯೇಟ್ ಮಾಡ್ತೀರಾ, 2x - 4 ಲೆಸ್ ದೆನ್ 0, ಎಕ್ಸ್ ಇಸ್ ಲೆಸ್ ದೆನ್ 2, ಅಂದರೆ ದ ವ್ಯಾಲ್ಯೂ ಎಕ್ಸ್ ಬಿಲಾಂಗ್ಸ್ ಟು ಏನಾಗ್ತಾರೆ, 2 - ∞, 2. ಸೊ ಫೈನ್, ಇದನ್ನು ಆಲ್ರೆಡಿ ಮಾಡಿದ್ದೀವಿ, ನೀವು ನೋಡ್ಕೋಬೋದು. ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್ ಅಟ್ ವಿಚ್ ದ ಟ್ಯಾಂಜೆಂಟ್ಸ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಟ್ಯಾಂಜೆಂಟ್ಸ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದರೆ ಫಸ್ಟ್ ಥಿಂಗ್ dy by dx is equal to 0. ನಾವು ವಿಲ್ ಡಿಫ್ರೆನ್ಷಿಯೇಟ್ dy by dx, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 3x square minus 6x minus 9. Now quadratic equation, try to solve this quadratic equation. So 3x square minus 6x minus 9 is equal to 0. ಯಾಕೆ 0 ತೊಗೋಬೇಕು ಅಂದರೆ dy by dx is equal to 0, and you know that dy by dx is equal to 0. The reason is because it's parallel to x axis. x axis parallel ಅಂದರೆ ಸ್ಲೋಪು 0 ಆಗುತ್ತೆ. Slope of x axis is 0. Now you try to solve this problem. So definitely quadratic equation you solve ಮಾಡಿದ್ರೆ 3x plus 3 into x minus 3 ರಿಡ್ಯೂಸ್ ಮಾಡಬೇಕಾಗತ್ತೆ. ಸೊ x is equal to 3 ಆಗುತ್ತೆ, or x is equal to -1. Now try to solve this problem at which the point on the curve. ಸೊ x 3 ಬಂತು, x is equal to -1, ಎರಡು ವ್ಯಾಲ್ಯೂ ಬಂತು. ನನಗೀಗ y ವ್ಯಾಲ್ಯೂ ಬೇಕು. ಸೊ y ಕೊಟ್ಟಿದ್ದಾರೆ, y is equal to x cube minus 3x square minus 9x plus 7. So -1 cube minus 3 times -1 square minus 9 into -1 plus 7. So y value ಬೇಕಲ್ವಾ, 1 -1 positive 1 minus 3 plus 9 plus 7. So -4 plus 9 ಅಂದರೆ 5 ಆಗುತ್ತೆ, 9 plus 5 plus 7 12, y value is 12. So 1 value is -1, x value -1 ಆದಾಗ y value ಬಂದ್ಬಿಟ್ಟು 12 ಆಯಿತು. ನೆಕ್ಸ್ಟು x ವ್ಯಾಲ್ಯೂ 3 ಆಗಿದ್ದಾಗ y ವ್ಯಾಲ್ಯೂ ಏನಾಗುತ್ತೆ, y ವ್ಯಾಲ್ಯೂ ಏನಾಗುತ್ತೆ, 3 3s are 9, 9 3s are 27 minus x square 9, 9 3s are 27 minus 9 3s are 27 plus 7 plus minus 20 minus 27 plus 7 ಏನಾಗುತ್ತೆ, y value 20 ಆಗುತ್ತೆ. So it is 20 minus 20. So these are the two values, 3, -20 ಆಗಿರ್ಬೋದು ಅಥವಾ -1, 12 ಆಗಿರ್ಬೋದು. ನಾನು ಒಂಚೂರು ಫಾಸ್ಟ್ ಯಾಕೆ ಇದ್ದೀನಿ ಅಂತಂದರೆ ಇದು ತುಂಬ ಸಿಂಪಲ್ಲು. ಡಿಫ್ರೆನ್ಷಿಯೇಟ್ ಮಾಡಿ ಎಕ್ಸ್ ವ್ಯಾಲ್ಯೂಸ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋದು ಗೊತ್ತಿದೆ ನಿಮಗೆ, ಇದನ್ನು ಸಾಲ್ವ್ ಗೊತ್ತಿರಬೇಕು ನೀವು.
ಇಷ್ಟೊತ್ತಿಗಾಗಲೇ ಸೆಕೆಂಡ್ PU ಬಂದಿರೋದೇ ಸಾಲ್ವ್ ಮಾಡಿ ಡೈರೆಕ್ಟಾಗಿ ನಾನು ಬರ್ತಿದ್ದೀನಿ. ನೋಡಿ ನಿಮ್ಗೆ ಅರ್ಥ ಆಯ್ತಾ ಈ ಕ್ವೆಶನ್ಸು. ನೆಕ್ಸ್ಟ್ ಕ್ವೆಶನ್ ಏನಿದೆ, ಓಕೆ ನೆಕ್ಸ್ಟ್ ಕ್ವೆಶನ್ ಏನಿಲ್ಲ, ಅಲ್ಲಿ ಇನ್ನು ಡಿಸ್ಕಷನ್ಸ್ ಇರೋದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಟ್ x = 2. ಇದು ಆಲ್ರೆಡಿ ಮಾಡಾಗಿದೆ, ಮಾಡಲ್ ಕ್ವೆಶನ್ ಪೇಪರ್ 1 ಕೇಳಿರೋದು. ಲೋಕಲ್ ಮ್ಯಾಕ್ಸಿಮಾ, ಈ ಕ್ವೆಶನ್ಸು x² - 3x ಅಂತ ಇದೆ. ಇದು ಲೋಕಲ್ ಮ್ಯಾಕ್ಸಿಮಾ, ಈ ಕ್ವೆಶನ್ಗೆ ನೀವು ಕಂಡುಹಿಡಿಯೋಕ್ಕಾಗಲ್ಲ. ಲೋಕಲ್ ಮ್ಯಾಕ್ಸಿಮಾ ಅನ್ನೋದನ್ನು ನಾನು ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋ 3 ಮಾರ್ಕ್ಸ್ ವೀಡಿಯೋಸ್ನಲ್ಲಿ ನೀವು ನೋಡ್ಬೋದು. ಈ ಕ್ವೆಶನ್ನ ಚೇಂಜ್ ಮಾಡ್ಕೊಳ್ಳಿ. ಈ ಕ್ವೆಶನು ಮಾಡಲ್ ಕ್ವೆಶನ್ ಪೇಪರಲ್ಲೇ ತಪ್ಪಾಗಿದೆ. ಸೊ ಮಾಡಲ್ ಕ್ವೆಶನ್ ಪೇಪರ್ 2ನಲ್ಲಿ ಕೇಳಿರೋಂಥ ಕ್ವೆಶನು, ಇದನ್ನು g of x = x³ - 3x. ಇದಕ್ಕೆ ಬೇಕಾದರೆ ನೀವು ಲೋಕಲ್ ಮ್ಯಾಕ್ಸಿಮಾ ಕಂಡುಹಿಡಿಬೋದು. ಈ ಥರ ಕ್ವೆಶನ್ಸನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಫಾರ್ ದ್ಯಾಟ್. ಪ್ಲೀಸ್ ಸಬ್ಸ್ಕ್ರೈಬ್, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಓಕೆ, ಐ ಅಕ್ನಾಲೆಜ್ಮೆಂಟ್ ಟು ಆಲ್ ದ ಫ್ರೆಂಡ್ಸ್, ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ who give valuable feedbacks. Thank you all.